ಶಹರದಾಗ ಕಾಣೆ ಕಾಣೆ ನಿಂತ ಬುಗುಡಿ. ಎಲ್ಲಾದ್ರೂ ಬರ್ತೀರಲ್ಲ ನೀವು, ಯಾಕೆ? ಅಲ್ಲ, ರಂಗಭೂಮಿ ಹಂಗೆ ಎಳೆಯುತ್ತೆ ನಮ್ಮನ್ನ. ಬಟ್ ಈ ಸಾರಿ ಮಾತ್ನ್ಯಾಗ ಮಳ್ಳಿ ಮನಸ್ಸಿನ ಕಳ್ಳಿ ಅಂತ ಮತ್ತೊಂದು ಹೊಸ ನಾಟಕ ಆಡ್ತಾ ಇದೀವಿ. ಹೌಸ್ಫುಲ್ ಆದ್ರೂ ಕೂಡ, ಹೌಸ್ಫುಲ್ ಬೋರ್ಡ್ ಬಿದ್ರು ಕೂಡ ನೋಡಿ ಜನ ಹೆಂಗ್ ಬರ್ತಾ ಇದಾರೆ, ನೋಡ್ಲೇಬೇಕು ಅಂತ ಬರ್ತಾ ಇದಾರೆ. ಇದು ಸ್ನೇಹಿತರೆ ಪಾಪು ಕಲ್ಲೂರು ಅವರ ಕಂಪನಿ. ನೀವು ಬಾದಾಮಿ ಜಾತ್ರೆ ನೋಡಿದ್ರಿ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಈಗ ನಾವು. ಜೀವರ್ಗಿ ರಾಜಣ್ಣ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರಲ್ಲ, ನಮ್ಮ ಗರಡಿ ಹುಡುಗ ನನಗಿನ್ನ ಗ್ರೇಟ್ ಆಗಿ ಬೆಳೆದಾನೆ, ನನಗೆ ಹೆಮ್ಮೆ ಅಭಿಮಾನ ಅಂತ. ಇವರೇ ಅವರು. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಬಾದಾಮಿ ಜಾತ್ರೆಲ್ಲೂ ಮಿಂಚ್ತಾ ಇದ್ರಿ, ಇಲ್ಲೂ ಮಿಂಚ್ತಾ ಇದ್ದೀರಾ. ಸರ್ ಚೆನ್ನಾಗಿದೆ ಇಲ್ಲಿ. ನಿಮ್ ಕ್ರೇಜ್ ಕಮ್ಮಿನೇ ಆಗ್ತಾ ಇಲ್ಲ. ಇಲ್ಲ ಸರ್, ಅಭಿಮಾನಿಗಳ ಆಶೀರ್ವಾದ ತುಂಬಾ ಚೆನ್ನಾಗಿದೆ ಇಲ್ಲಿ ಸಿರಿಸಿಯಲ್ಲಿ. ಏನ್ ಡಿಫ್ರೆನ್ಸ್ ಬಾದಾಮಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಮಾಡಕ್ಕೂ ಮಲೆನಾಡಲ್ಲಿ ಮಾಡಕ್ಕೂ? ತುಂಬಾ ಡಿಫ್ರೆನ್ಸ್ ಇದೆ ಸರ್, ತುಂಬಾ ಡಿಫ್ರೆನ್ಸ್ ಇದೆ. ಇಲ್ಲಿ ತುಂಬಾ ಆಡಿಯನ್ಸ್, ಸಾಫ್ಟ್ ಆಡಿಯನ್ಸ್. ಆಮೇಲೆ ಇಲ್ಲಿ ಆಡಿಯನ್ಸ್ ತುಂಬ ಡೀಸೆಂಟ್ ಆಡಿಯನ್ಸ್. ನಮ್ಮ ಕಡೆ ಸ್ವಲ್ಪ ಜಾತ್ರೆ ಅಂದರೆ ಗೊತ್ತಲ್ಲ ನಿಮಗೆ, ಅಯ್ಯೋ ಎಲ್ಲ ಇರುತ್ತೆ. ಪಕ್ಕ ಜಾತ್ರೆನೇ ನಮ್ಮದು. ಇಲ್ಲಿ ತುಂಬ ಜನ ಎಂಜಾಯ್ ಮಾಡ್ತಾರೆ ನಾಟಕ. ನಾವು ಸೆಕೆಂಡ್ ಅಟೆಂಪ್ಟ್ ಬರ್ತಾ ಇರೋದು. ಲಾಸ್ಟ್ ಟೈಮ್ ಗಂಡನಿಗೆ ತಕ್ಕ ಹೆಂಡತಿ ಅಂತ ನಾಟಕ ಮಾಡಿದ್ವಿ, ಒಂದು 75 ಶೋಸ್ ಆಡಿದ್ವಿ ನಾವಿಲ್ಲಿ. ಸೊ ಅವಾಗಿಂದ ಕಂಪ್ನಿ ಹೆಸರು ಒಳ್ಳೇದಿದೆ. 2 ನಾಟಕ ಆಡಿದ್ವಿ ಹೋದ ಸಾರಿ, ಒಂದು 2.5 ತಿಂಗಳಿದ್ವಿ ನಾವು. ಬಟ್ ಈ ಸಾರಿ ಮಾತ್ನ್ಯಾಗ ಮಳ್ಳಿ ಮನಸ್ಸಿನ ಕಳ್ಳಿ ಅಂತ ಮತ್ತೊಂದು ಹೊಸ ನಾಟಕ ಆಡ್ತಾ ಇದ್ದೀವಿ. ಇದಕ್ಕೂ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಸ್ಟಾರ್ಟ್ ಮಾಡಿ 3-4 ದಿನ ಆಯಿತು, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಹೌಸ್ಫುಲ್ ಸರ್. ಮೊದಲನೇ ಶೋ ಅಂದ್ರೆ ಹೌಸ್ಫುಲ್ ಆಗಿತ್ತು, ಇದು ಫುಲ್ ಆಗ್ತಾ ಇದೆ ಈಗ ಸರ್. ಅಂದ್ರೆ ಈ ಬಾದಾಮಿ ಜಾತ್ರೆಯಲ್ಲಿ ಮಾಡಿದ ನಾಟಕ ಅಲ್ಲ ನೀವು? ಅದೇ ನಾಟಕ ಸರ್ ಇದು. ಅದೇ ಇದು. ಅಲ್ಲೇ ಹೆಸರಿಟ್ಟಿದ್ರೆ ಅಲ್ಲಿ ಹುಡುಗಿ ಕತ್ತಲ್ದಾಗ ಹುಡುಗಿ ಇತ್ತಲ್ದಾಗ ಅಂತ. ಅದೇ ಅನ್ಕೊಂಡೆ. ಇಲ್ಲಿ ಮಾತ್ನ್ಯಾಗ ಮಳ್ಳಿ ಮನಸ್ನಾಗ ಕಳ್ಳಿ, ಅಲ್ಲಿ ಹುಡುಗಿ ಇತ್ತಲ್ದಾಗ ಹುಡುಗ ಕತ್ತಲ್ದಾಗ, ಸೇಮ್ ನಾಟಕ, ಹೆಸರು ಬೇರೆ. ಅಂದರೆ ನಮ್ಮ ಭಾಗಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಕಾಮಿಕ್ ಆಗಿರಲಿ ಅಂತ ಅದು ಮಾಡಿದ್ವಿ. ಇಲ್ಲೇನಿದೆ ಇಲ್ಲ ಸರ್, ಈ ನಾಟಕದ ಮೇನ್ ಹೆಸರೇ ಅದು. ಮೊದಲಿಂದ ನೀರೋ ಹೆಸರು ಅದೇ. ತುಂಬ ಚೆನ್ನಾಗಿದೆ ಸಿರಿಸಿಯಲ್ಲಿ. ನಮ್ಗೆ ಫುಲ್ ಧೂಳು ಎಬ್ಬಿಸ್ತಾ ಇದ್ದೀರಾ. ಆಗ್ತಾಯಿದೆ ಸರ್. ಗ್ರೇಟ್. ನೋಡಿ ಜನ ಬರ್ತಾವ್ರೆ. 2ನೇ ಶೋ ಬರ್ತಾವ್ರೆ. 2ನೇ ಶೋ ಶುರು ಆಗ್ಬಿಟ್ಟಿದೆ. ಜಸ್ಟ್ ಸ್ಟಾರ್ಟ್ ಆಯ್ತು ಸರ್. 9:45 ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಬರೀ ಒಳಗಡೆ ನೋಡ್ಕೊಂಡು ಬನ್ನಿ ಸರ್. ಮನ್ಯಾಗ ಹತ್ತಿ ಹೊಲ ಕೊಡಕ ರೋಗರ್ ಎಣ್ಣೆ ತಂದಿಟ್ಟರಿ, ಅದನ್ನ ನೀ ಕುಡಿ, ನಾ ಸಾಯ್ತೇನೆ. ಬಟ್ ಅಲ್ಲಿ ನೋಡೋ ಸ್ಟೇಜ್ಗೂ ಇಲ್ಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದು ನನ್ನ ಪುಣ್ಯದಿಂದ ನಮ್ಮ ಊರಾಗೆಲ್ಲರೂ ಹೊಡೆತುಂಬ ನೋಡಿ ಸರ್, ಎಷ್ಟೊಂದು ಜನ ಫ್ಯಾಮಿಲಿ ಸಮೇತನೇ ಬರ್ತಾರೆ. ಯಾರಿಲ್ಲ, ಒಂದ್ ವೇಳೆ ಸೀಟೇ ಇಲ್ಲ. ಇಲ್ಲ ಸರ್, ಅವ್ರು ಒಲಿ ಹಚ್ಚಾಕ ಬೆಂಕಿ ಇರಂಗಿಲ್ಲ, ಅನ್ನ ಮಾಡಕ್ ಅಕ್ಕಿರಂಗಿಲ್ಲ. ಯಾಕಂದ್ರ ಈ ಊರಾಗ ಇಲ್ಲಿ ಒಂಥರ ಸಿನಿಮಾ ಹಾಲ್ ತರ ಚೇರ್ಸ್ ಎಲ್ಲ ತುಂಬಾ ನೀಟ್ನೆಸ್ ಆಗಿ ಫೈಬರ್ ಚೇರ್ ಯೂಸ್ ಮಾಡ್ತೀವಿ, ಮೆಟಲ್ ಚೇರ್ ಯೂಸ್ ಮಾಡಲ್ಲ. ಸ್ಟೇಜ್ ಎಲ್ಲ ತುಂಬಾ ನೀಟಾಗಿ ಯೂಸ್ ಮಾಡ್ತೀವಿ. ಕ್ಲೀನಿಂಗ್ ಸಿಸ್ಟಮ್, ಮ್ಯಾಟಿಂಗ್ ಮಾಡ್ತೀವಿ ಕಂಪಲ್ಸರಿ. ಸ್ವಲ್ಪನೂ ಧೂಳು ಆಗಬಾರ್ದು. ಆಮೇಲೆ ವೆಂಟಿಲೇಷನ್, ಫ್ಯಾನು. ಗ್ರೇಟ್ ಸರ್. ಎಷ್ಟು ಜನ ಕೂತವ್ರೆ ಸರ್? ಇದೊಂದು 600 ಚೇರ್ ಇದೆ ಸರ್. ಇದು 600 ಜನ ಹೋಗ್ತಲ್ಲ. ಅಭಿನಂದನೆ. ಥ್ಯಾಂಕ್ ಯು ಸರ್. ನಾಯಿ ಹಿಂದೆ ನಾಯಿ ನಿನ್ನಂಗ ದಷ್ಟಪುಷ್ಟ ಪುಷ್ಟವಾಗಿದಾವ. ಹೆಂಗಂದ್ಯ? ಹೋಲ್ ಬಿಡಪ್ಪ, ನಾನು ನಿನ್ನ ಎದಕ್ಕೆ ಕರ್ಕೊಂಡ್ ಇಟ್ಕೊಳ ಮನ್ಯಾಗ? ನನ್ನ ಮಗಳು ಹೊಲ್ಸ್ಕೊಳ್ಳಿ, ಮದುವೆ ಮಾಡ್ಕೊಳ್ಳಿ ಅಂತ ನಾ ಕರ್ಕೊಂಡ್ ಬಂದೆ. ನೀ ನೋಡಿದ್ರೆ ಮುಂಜಾನೆ ಎದ್ದು ಕೂಡಲೇ ಎತ್ತಿನ ಹೊಡ್ಕೊಂಡು ಹೊಲಕ್ಕೆ ಹೋಗ್ಬಿಡ್ತಿ. ಹಿಂಗಾದ್ರ ನನ್ನ ಮಗಳು ಹೊಲ್ಸ್ಕೊಳ್ಳೋದವ ನೀ. ನಿಮ್ಮ ಸವಸನ ಬೇಡ. ಯಾಕ? ಮಾತಾಡ್ಸಿದ್ರೆ ಸಾಕು, ನಿನ್ನ ಮಗಳು ಹೊಡೆಯೋದು ಬಡಿಯೋದು ಮಾಡ್ತಾಳೆ. ನಿನ್ನ ಒತ್ತಾಳ ಹಿಂಗೆಲ್ಲ ಮಾಡಕತ್ತ. ಗೋವಾ ಜಾತ್ರೆಯಲ್ಲಿ ಇದು ಶೋ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇದಕ್ಕೆ ಬಂದೆ. ನಿಮ್ಮ ಶೋನ ಯಾವಾಗಲೂ ನೋಡ್ತಾ ಇರ್ತೀನಿ. ಗೋವಾದಲ್ಲಿದ್ದು? ಹೌದು, ಗೋವಾದಲ್ಲಿದ್ದು. ಒಂದಿನ ಗೋವಾಗೆ ಬರ್ತೀನಿ. ನಂಬರ್ ಕೊಟ್ಟು ಹೇಗೆ ಅನಿಸ್ತಾ ಇದೆ ನಾಟಕ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾವರು ಸರ್? ಹುಬ್ಳಿಯಿಂದ ಬಂದಿದ್ದೇವೆ. ಹುಬ್ಳಿಯಿಂದ? ಎಸ್ ಸರ್. ಅದೇ ಅಷ್ಟು ದೂರದಿಂದ ಬಂದ್ರೆ ನಾಟಕ ನೋಡಕ್ಕೆ? ನಾಟಕ ಪ್ರಿಯರೇ ಸರ್ ನಾವು. ನಾಟಕ ಪ್ರಿಯ? ಹೌದು ಸರ್. ನಾಟಕ ಒಟ್ಟ ಬಿಡಂಗ್ರಿ, ಎಲ್ಲ ನಾಟಕ ನೋಡ್ತೀವಿ. ಇವ್ರು ಚೆನ್ನಾಗಿದೆ ನಾಟಕ ಸರ್. ಥ್ಯಾಂಕ್ ಯು ಸರ್. ನಿಮ್ ಕೂಡ ಒಂದು ಸೆಲ್ಫಿ. ಓಕೆ. ಎಲ್ಲ ಮಾಡಕತ್ತೀಯ, ಏನು ಬೇಡ. ಆ ಮೂಲಕ ಸ್ಟಾರ್ ಆದಂಥ ರಾಜ್ಕುಮಾರ್ ಅವ್ರನ್ನ ಮತ್ತೆ ಸಾಕಿದ್ದು ನಾಟಕದವರು. ಹಾಗಾಗಿ ಆ ನಾಟಕದ ಜನ ಇದಿರಲ್ಲ, ನೋಡೋ ಪ್ರೇಕ್ಷಕರು ಬಹಳ ದೊಡ್ಡವರು ಅವರು.
ಇರುವ ಸೀಟ್ಗಿಂತಲೂ ಹೆಚ್ಚು ಜನ ಬರ್ತಾ ಇದ್ದಾರೆ, ಹೋಗ್ತಾನೆ ಇದ್ದಾರೆ, ಕೂರ್ತಾನೆ ಇದ್ದಾರೆ, ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಹೌಸ್ಫುಲ್ ಆದ್ರೂ ಕೂಡ, ಹೌಸ್ಫುಲ್ ಬೋರ್ಡ್ ಬಿದ್ದರೂ ಕೂಡ ನೋಡಿ ಜನ ಹೆಂಗ್ ಬರ್ತಾ ಇದ್ದಾರೆ, ನೋಡ್ಲೇಬೇಕು ಅಂತ ಬರ್ತಾ ಇದ್ದಾರೆ. ಅಪ್ಪ ಸರ್, ಏನ್ ಸರ್ ಇದು ನಿಮ್ಮ ಅವ? ಸರ್ ಲಾಸ್ಟ್ ಇಯರ್ ನಾವು ಇಲ್ಲಿ ಬಂದಾಗ 2 ಡ್ರಾಮಾನು ತುಂಬ ಅಚ್ಚುಕಟ್ಟಾಗಿ ಕೊಟ್ಟಿದ್ವಿ ಆಡಿಯನ್ಸ್ಗೆ. ಸೊ ಹಿಂಗಾಗಿ ಪಬ್ಲಿಸಿಟಿ ನಾವು ಮಾಡೋದಕ್ಕಿಂತ ನೋಡಿರೋ ಆಡಿಯನ್ಸೇ ಜಾಸ್ತಿ ಮಾಡ್ತಾರೆ ಸರ್ ಇಲ್ಲಿ. ಸೊ ಇಲ್ಲೇನು ನಮ್ಮದು ಫ್ಯಾನ್ ಬೇಸ್ ಇದೆ ನೋಡ್ರಿ. ನಾವು ನಮ್ಮ ಟೀಮ್ ಅಂದರೆ ಫಸ್ಟ್ ಪ್ರಿಫರೆನ್ಸ್ ನಮಗೆ ಕೊಡ್ತಾ ಇದ್ದಾರೆ ಈಗ ಸಿರ್ಸಿಯಲ್ಲಿ 2 ಇಯರ್ಸಿಂದ. ಇಲ್ಲಿ ಒಟ್ಟು 3 ಕಂಪ್ನಿ ಬಂದಿದೆ. 3 ಕಂಪ್ನಿಗಳಲ್ಲಿ ಟಾಪ್ ಕಂಪ್ನಿ ನೋಡಿ ಇದೆಲ್ಲ ಸರ್. ಇದು ಒನ್ ಆಫ್ ದ ಬೆಸ್ಟ್ ಡ್ರಾಮಾ ಕಂಪ್ನಿ ಇನ್ ಕರ್ನಾಟಕ ಅಂತೇಳಿ ಕಳೆದ ಬಾರಿ ಹುಬ್ಳಿಯಲ್ಲಿ ನಮ್ಗೆ ಕೊಟ್ಟಿರೋದು ಸರ್. ಇದು ಕರ್ನಾಟಕದ ಅತ್ಯುತ್ತಮ ನಾಟಕ ಸಂಸ್ಥೆ ಅಂತೇಳಿ ಅವಾರ್ಡ್ ಕೊಟ್ಟು ನೋಡಿ. ಜನ ನೋಡಿ ತುಂಬ ತುಳುಕ್ತವ್ರೆ. ಇದು ತರಕಾರಿ ಮಾರ್ಕೆಟ್ ಗ್ರೌಂಡ್ ಸರ್ ನಮ್ಗೆ ಕೊಟ್ಟಿರೋದು ಇಲ್ಲಿ. ತರಕಾರಿ ಮಾರ್ಕೆಟ್ ಗ್ರೌಂಡ್ ಇದು. ಜಾತ್ರೆಯಲ್ಲಿ ಮಾತ್ರ ತರಕಾರಿ ಮಾರ್ಕೆಟ್ ಇದು. ಇವರು ನಮ್ಮ ತಂದೆ ಸರ್. ಇವರು ನಿಮ್ಮ ತಂದೆ? ನಮ್ಮ ಫಾದರ್ ಇವರು. ಲಿಂಗರಾಜ್ ಬಾ ದಂಡಿನ ಕಲ್ಲೂರ. ಲಿಂಗರಾಜ್ ಬಸಪ್ಪ ದಂಡಿನ ಅಂತೇಳಿ ನಮ್ಮ ಅಜ್ಜ ಅವರ 2ನೇ ಮಗ. 9 ಜನ ಮಕ್ಕಳು, 9 ಜನ ಕೂಡ ರಂಗಭೂಮಿ ಕಲಾವಿದ್ರಿ. ಒಬ್ರು ಮ್ಯೂಸಿಷಿಯನ್, 2 ಮ್ಯೂಸಿಷಿಯನ್, ಉಳ್ಕಿದ 7 ಜನನು ಕಲಾವಿದ್ರಿ ಸರ್. ನಮ್ಮ ಫಾದರ್ ಲಾಕ್ಡೌನ್ ಅಲ್ಲಿ ತೀರ್ಕೊಂಡ್ರು ಕೋವಿಡ್ ಟೈಮಲ್ಲಿ. ದೊಡ್ಡ ಕಲಾವಿದ್ರು. ಹಾಂ ಸರ್, ತುಂಬ ಒಳ್ಳೆ ಕಲಾವಿದ್ರು. ಸ್ಟೋರಿ, ಕಾಮಿಡಿ ಎಲ್ಲ ಮಾಡ್ತಾ ಇದ್ರು. ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ನಿಯಲ್ಲಿ ಕೂಡ ದುಡ್ದಿದ್ದಾರೆ. ಬನ್ನಿ ಸರ್. ಕನಕಲಕ್ಷ್ಮಿ ಅವರು ಇಲ್ಲಿ ಒಳಗಡೆ ಇದ್ದಾರೆ, ಬನ್ನಿ ಸರ್. ಸರ್ ನಿಮ್ಮ ಜೀಪ್ ಇದೆ ಸರ್. ಅದೇ ಬಂಗಾರದಿಂದ ಬಣ್ಣನ ತಂದು ಹಾಡು. ಸ್ನೇಹಿತರೆ ನೋಡಿ, ಪ್ರೀತೋತ್ತಪ್ಪ ಜೀಪ್. ಲೈಟ್ ಕನಕಲಕ್ಷ್ಮಿ ಅವ್ರು ಆ ಕಡೆ ಇದೆ. ಅವ ನನ್ನ ತಮ್ಮ ಅಂತ ತಿಳಿ ಹೇಳಿ ಕಳಿಸಿ. ವೈಟ್ ನಮ್ಮ ಜೊತೆ ಕನಕಲಕ್ಷ್ಮಿ ಅವರು ಇದ್ದಾರೆ. ಕಳೆದ ಬಾರಿ ಸಿಕ್ಕಿದ್ರು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿ. ಏನು ಟೈಮಿಗೆ ನಿಮ್ಮ ಆ್ಯಕ್ಟಿಂಗ್ ಅಲ್ಲಿ ನಡಗಿಸ್ಬಿಟ್ರಿ ಎಲ್ಲರನ್ನು. ಎಲ್ಲಾದ್ರೂ ಬರ್ತೀರಲ್ಲ ನೀವು, ಯಾಕೆ? ಅಲ್ಲ, ರಂಗಭೂಮಿ ಹಂಗೆ ಎಳೆಯುತ್ತೆ ನಮ್ಮನ್ನ. ಹೌದಾ? ನೀವು ರಂಗಭೂಮಿ ಅವರಲ್ವಾ? ಅಯ್ಯೋ, ದೊಡ್ಡ ಮಾತು. ಥ್ಯಾಂಕ್ ಯು. ಮತ್ತೆ ಇವ್ರ ಮೂಲ ಊರಿದೆ ಸಿರ್ಸಿಯವರೇ? ಹೌದು, ನನ್ನ ಮೂಲತಃ ಶಿರ್ಸಿ ಅವಳೆ. ಶಿರ್ಸಿ ಜಾತ್ರೆ ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಅಂತ ಈ ಭಾಗದಲ್ಲಿ ಫೇಮಸ್ ಇದೆ. ಆ್ಯಂಡ್ ನಮಗೆ ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಇದೆ. ನಮ್ಮೂರಲ್ಲಿ ನಮ್ಮ ಕಂಪ್ನಿ ಬಂದಿದೆ. ಜನನೂ ತುಂಬ ಚೆನ್ನಾಗಿದ್ದಾರೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಜನರಿಂದ. ಖುಷಿ ಆಗ್ತಾ ಇದೆ. ತವರ ಮನೆಯಲ್ಲಿ ನಾಟಕದ ಸಂಭ್ರಮ ಇವ್ರಿಗೆ. ಅದು ಗಂಡನ ಮನೆ ಕಂಪ್ನಿಯಿಂದ. ಶುಭವಾಗಲಿ ತಾಯಿ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅಭಿಮಾನಿ, ನಾನು ಅವಾಗ ಬರ್ಬೇಕಾದ್ರೆ ನೋಡಿದೆ, ಥ್ಯಾಂಕ್ ಯು. ಅದಕ್ಕೆ ಇವಾಗ ಆಯ್ತಲ್ಲ ಹಂಗೆ ಬಂದಿಕ್ಕೆ. ಓ, ಆಡಿಯನ್ಸ್ ಇಂದ ಬಂದ್ರಾ? ಅಯ್ಯೋ ತಾಯಿ. ಇಲ್ಲ, ನಾನು ಟಿಕೆಟ್ ತೊಗೊಳ್ಬೇಕಾದ್ರೆ ನೋಡಿದೆ, ಅವ್ರು ಬ್ಯುಸಿ ಇದ್ರು, ಅವರು ಶೂಟ್ ಮಾಡ್ಕೋತಾ ಇದ್ರು. ಸೊ ಇವಾಗ ಆಡಿಯನ್ಸಲ್ಲಿ ಇದ್ದೆ, ನಾನು ಎದ್ದು ಬಂದೆ ಇವಾಗ. ಶಿರ್ಸಿಯವರ? ಹಾಂ, ಶಿರ್ಸಿ ಅವರು. ನಾವಿಲ್ಲಿ ಮದುವೆಗೆ ಬಂದಿರೋದು, ಇರೋದು ಬ್ಯಾಂಗ್ಳೂರು. ಇವು ಸೊಸೆ ನೀವು? ಹಾಂ, ಹೌದು. ಥ್ಯಾಂಕ್ಸ್ ಅಮ್ಮ. ಹಾಂ ಸರ್, ತುಂಬ ಚೆನ್ನಾಗಿತ್ತು ಸರ್. ಬಾಂಬೆ ಎಪಿಸೋಡ್ ಮಾಡಿದ್ರಲ್ಲ, ಸ್ಲಮ್ಸ್ ಏರಿಯಾದ್ದು, ತುಂಬ ಚೆನ್ನಾಗಿತ್ತು. ನಾನು ಯಾವಾಗ ನೋಡ್ತಾ ಇರ್ತೀನಿ, ಫಾಲೋವರ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಟಕ ನೋಡಿ, ಭಾಳ ಚೆನ್ನಾಗಿದೆ ಈ ನಾಟಕ. ನಾಟಕ ಫುಲ್ ನೋಡಿದ್ದೀನಿ. ಇವತ್ತು ಪ್ರಥಮ ರಾತ್ರಿ ಇಟ್ಕೊಂಡ್ಬಿಡೋಣ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.